ಸರ್ ಅಂತಿಮ ದರ್ಶನ ಪಡೆದ್ರಿ. ಆ, ಒಡನಾಟ ಹೇಗಿತ್ತು ಸರ್ ನಿಮ್ಮ ಜೊತೆ ಹಿಂದೆ ಮಾತಾಡಿದ್ರ ಹೇಗೆ? ನಾನು 1978ರಲ್ಲಿ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದೆ. ನಾನಾದು 2 ವರ್ಷ ಆದಮೇಲೆ ಸರೋಜಾದಿಯರವರು ನೇಮಕ ಆಗಿದ್ದರು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಬಹುಶಃ ದಕ್ಷಿಣ ಭಾರತದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಂಥ ಚಲನಚಿತ್ರ ನಟಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಭಾಷೆಗಳಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಘನತೆಯನ್ನು ಉಳಿಸ್ತಕ್ಕಂಥ, ಗೌರವವನ್ನು ಉಳಿಸ್ತಕ್ಕಂಥ ಪಾತ್ರಗಳಲ್ಲಿ ಅಭಿನಯಿಸಿ ಜನರಿಗೆ ಅತ್ಯಂತ ಹತ್ತಿರವಾಗಿದ್ದಂಥವರು. ಬಹುಶಃ ಅವರ ಅಗಲಿಕೆ ಇವತ್ತು ಅಪಾರ ಕಲಾವಿದರಿಗೆ ಮರೆಯಲಾರದೇ ಇರತಕ್ಕಂಥ ರೀತಿಯಲ್ಲಿ ಸಹಿಸಲಾರದೇ ಇರತಕ್ಕಂಥ ದುಃಖ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರನ್ನ ಕಳ್ಕೊಂಡಂಥ ಕಲಾವಿದರಿಗೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿತಕ್ಕಂಥ ರೀತಿಯಲ್ಲಿ ಆಗಲಿ. ಅವರು ಪದ್ಮಶ್ರೀ ಮತ್ತು ಪದ್ಮಭೂಷಣ ಎರಡನ್ನೂ ಕೂಡ ಪ್ರಶಸ್ತಿಗೆ ಅರ್ಹರಾಗಿದ್ದಂಥವರು. ಬಹುಶಃ ಇಷ್ಟು ದೊಡ್ಡ ಮಟ್ಟದ ಮೇರು ನಟಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಹುಟ್ಟಲಾರು ಅಂತೇಳಿ ನಾನು ಅದು ಭಾವನೆ ಮಾಡ್ತೇನೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಒಂದು ದಿವಸದಲ್ಲಿ ನಾರದ ಪೌರಾಣಿಕ ನಾಟಕ ಅದು ಸಿನಿಮಾ ಆಗಿದೆ. ಪೌರಾಣಿಕವಾಗಿ ಡೈಲಾಗ್ ಹೇಳಬೇಕಾ ಇಲ್ಲ ಯಾವ ಥರ ಹೇಳಬೇಕು ಅಂದಾಗ ನೀವು ಮಾತಾಡೋ ಥರ ಮಾತಾಡು, ಅದೇ ಚೆನ್ನಾಗಿರೋದು. ನಾರದ ಯಾವತ್ತೂ ಭಾಳ ಇದಾಗಿ ಮಾತಾಡೋಕ್ಕೆ ಹೋಗಬಾರ್ದು ಅಂತ ಕೆಲವು ಕಡೆ ಎಲ್ಲ ಸರಿ ಮಾಡಿದ್ರು. ಅಲ್ಲಿಂದ ಕಲ್ಸ್ಕೊತಾ ಬಂದೆ. ಯಾರಿವನು ನಮ್ಮ ಚಿಕ್ಕಮ್ಮ, ಅದ್ರಲ್ಲಿ ನಾವು ವಿಲನ್ನು, ಯಾಕೋ ನೀನು ಇವಾಗ ಮಾಡ್ತೀಯಿ ಅಂದರು. ಅಮ್ಮ ನನಗೆ ಇಷ್ಟ ಆಯಿತು ಅದಕ್ಕೆ ಮಾಡ್ತಾಯಿದ್ದೀನಿ ಅಂದೆ. ಸಂತೋಷ ಆಯಿತು. ರೇಣುಕಾದೇವಿ ಮಹಾತ್ಮೆಯಲ್ಲಿ ಅಮ್ಮ ರೇಣುಕೆ, ನಾ ಪರಶುರಾಮ, ಹೇಗೆ ಏನು ಎತ್ತ. ಅಲ್ಲಿಂದ ಚಿತ್ರರಂಗದಲ್ಲಿ ಇದ್ದ ಪ್ರತಿಯೊಬ್ಬರಿಗೂ, ರಾಜ್ಕುಮಾರ್ ಆಗಲಿ ಅವರಾಗಲಿ ಎಲ್ಲ ಕಲಾವಿದರನ್ನ ಮನೆ ಮಕ್ಕಳಾಗಿ ನೋಡಿಕೊಂಡು ಅವ್ರನ್ನ ಬೆಳೆಸಿದವ್ರು. ಇಷ್ಟು ವರ್ಷ ಆದ್ರೂ ಅವ್ರ ಹತ್ರ ಹೋದಾಗ ಅಮ್ಮನ ಹತ್ರ ಒಂದು ಮಗು ಥರ ಇರ್ತಾಯಿದ್ರು. ಆ ಮಗು ಥರವೇ ನೋಡ್ಕೋತಾ ಇದ್ರು. ಇವತ್ತು ಅಮ್ಮ ದೂರ ಆಗಿದ್ದಾರೆ. ಅವ್ರು ದೂರ ಆಗೋಕ್ಕೆ ನನ್ನ ಹೃದಯ ಒಪ್ಕೊಳ್ಳಲ್ಲ. ಯಾವತ್ತೂ ನಮ್ಮಲ್ಲಿ ಇರ್ತಾರೆ. ಅಭಿನಯ ಸರಸ್ವತಿ ಅವರೇ. ಎಂತೆಂಥ ಪಾತ್ರಗಳು. ಮಹಾಕವಿ ಕಾಳಿದಾಸದಿಂದ ನೋಡ್ಕೊಂಡ್ಬಂದರೆ ಒಂದೊಂದು ಪಾತ್ರಗಳು ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲ ಭಾಷೆಗಳು ಕೇಳ್ಕೊಳ್ಳೋದೊಂದೇ. ಅವರ ಅಗಲಿಕೆ ನೋವನ್ನು ಭರಿಸೋ ಶಕ್ತಿ ಅವ್ರ ಮಗಳಿಗೂ ಕೊಡಲಿ, ಅವ್ರ ಮನೆಯವರು ಕೊಡಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಭಾರತ ದೇಶ ಅಳ್ತಾ ಇದೆ ಇವತ್ತು. ಅಮ್ಮ ಹೋದಲ್ಲ ಅಂತ ಅಳ್ತಾ ಇದೆ. ಅವರೆಲ್ರಿಗೂ ಆ ನೋವು ಭರಿಸೋ ಶಕ್ತಿ ಕೊಡಲಿ. ಅಮ್ಮನ ಆತ್ಮಕ್ಕೆ ಶಾಂತಿ ಕೋರ್ತಾ ನಮ್ಮನ್ನೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. 4 ತಿಂಗಳ ಕೆಳಗೆ ಭೇಟಿಯಾಗಿದ್ದೆ. 4 ತಿಂಗಳು ಏನಾದ್ರು ಕೇಳಿದ್ರ ಅಂತ ಕೇಳಿದ್ರೆ ಹೇಳ್ಬೋದು. ಅವ್ರು ಹೇಳ್ಕೊಡೋದಲ್ಲ, ಕೇಳ್ಕೊಳ್ಳೋದು. ಅಮ್ಮ ಏನು ಸಮಾಚಾರ ಅಂದರೆ ನಿಂದು ಹೇಳಪ್ಪ, ನಂದಿದ್ದೇ ಇದೆ, ನಿಂದು ಹೇಳಪ್ಪ ಅನ್ನೋರು. ಎಲ್ಲಿ ಯಾವತ್ತೂ ಯಾರೇ ಬಂದ್ರೂ ನನಗೆ ಹೀಗಾಗಿದೆ ಹಾಗಾಗಿದೆ ಇಲ್ಲವೇ ಇಲ್ಲ, ನಿನಗೇನಾಗಿದೆ ಎಷ್ಟಾಗಿದೆ, ಅದಕ್ಕೆ ಪರಿಹಾರ ಏನು ಅದನ್ನು ಹೇಳ್ತಾಯಿದ್ರು.
ಅಂಥ ಅಮ್ಮ ಆ ನಗುಮುಖ ಮೊದಲು ಮಹಾಕವಿ ಕಾಳಿದಾಸಲ್ಲಿ ಹೇಗಿತ್ತು ಇವಾಗಲೂ ಹಾಗೆ ಇದೆ. ಆ ನಗು ಎಂದೂ ಮಾಸಲಿಲ್ಲ, ನಮ್ಮ ಹೃದಯದಲ್ಲಿದೆ, ಎಂದೂ ಮಾಸಲ್ಲ. ನಮಸ್ಕಾರ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.